ಮಾಗಡಿಯ ಸಹಕಾರಿ ರತ್ನ ಎಚ್.ಎನ್. ಅಶೋಕ್ ರವರಿಗೆ ಮಾಗಡಿ ಪಟ್ಟಣದ ಮುಖಂಡರಿಂದ ಅಭಿನಂದನೆ ಸಲ್ಲಿಕೆ. ಮೊದಲನೇದಾಗಿ ಈ ತಾಲೂಕಿನ ಜನ 15-20 ವರ್ಷಗಳಿಂದ ಸಹಕಾರ ಕ್ಷೇತ್ರದಲ್ಲಿ ನನ್ನ ಜೀವನದ ಮೊದಲನೇ ಹೆಜ್ಜೆಯಾಗಿ ನಾನು ಚಕ್ರಭಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿ ಅಲ್ಲಿಂದ ಬೆಂಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಗೆ ಮತ್ತು ಇತ್ತೀಚಿನ ದಿನಕ್ಕೆ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ನಿರ್ದೇಶಕನಾಗಿ ಮಾಡಿದಂಥ ಎಲ್ಲ ರೈತ ಬಂಧುಗಳಿಗೆ ಮೊದಲನೇದಾಗಿ ನಾನು ನನ್ನ ಗೌರವ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ನನ್ನ ತಂದೆಯಾಗಿ ನನ್ನ ಅಣ್ಣನಾಗಿ ಈ ಕ್ಷೇತ್ರದಲ್ಲಿ ನನಗಿರ್ತಕ್ಕಂಥ ಆಸಕ್ತಿ ಮತ್ತು ಅಭಿರುಚಿಯನ್ನು ಗುರುತಿಸಿ ಇಲ್ಲ ತಮ್ಮಾಜಿ ಸಹಕಾರ ಕ್ಷೇತ್ರಕ್ಕೆ ಅವನನ್ನು ದುಡಿಮೆಗೆ ಹಚ್ಚಿದ್ರೆ ಆತನಿಂದ ಏನಾದರೂ ರೈತ ಬಾಂಧವರಿಗೆ ಒಂದು ಸಣ್ಣ ಮಟ್ಟಕ್ಕಾದರೂ ಅನುಕೂಲ ಆಗ್ತದೆ ಅಂತ ನನ್ನಲ್ಲಿರ್ತಕ್ಕಂಥ ಒಂದು ಆಸಕ್ತಿಯನ್ನು ಗಮನಿಸಿ ಈ ಕ್ಷೇತ್ರಕ್ಕೆ ನನ್ನನ್ನು ಆಶೀರ್ವಾದ ಮಾಡಿದಂಥ ನನ್ನ ಅಣ್ಣನಿಗೆ ಮತ್ತು ಎಲ್ಲ ತಾಲೂಕಿನ ಸಹಕಾರಿ ಬಂಧುಗಳಿಗೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ನನ್ನ ಮನದಾಳದ ನಮಸ್ಕಾರಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ. ಹಾಗೆ ಸಹಕಾರ ಕ್ಷೇತ್ರ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡಕ್ಕೆ ಅತ್ಯಂತ ಹೆಚ್ಚಿನದಾಗಿ ಸೀಮಿತವಾಗಿದ್ದಂಥ ಸಂದರ್ಭದಲ್ಲಿ ಇಲ್ಲ ನಮ್ಮ ತಾಲೂಕಿಗೆ ಅಥವಾ ನಮ್ಮ ಭಾಗಕ್ಕೂ ಕೂಡ ರೈತರಿಗೆ ಸಹಕಾರ ಕ್ಷೇತ್ರದಿಂದ ಅತ್ಯಂತ ದೊಡ್ಡ ಮಟ್ಟದ ಸಹಾಯವನ್ನು ಮಾಡ್ಬೋದು. ನಬಾರ್ಡಿನಿಂದ ಹಿಡ್ಕೊಂಡು ಅಪೆಕ್ಸ್ ಬ್ಯಾಂಕಿನವರೆಗೆ, ಅಪೆಕ್ಸ್ ಬ್ಯಾಂಕಿಂದ ಜಿಲ್ಲಾ ಬ್ಯಾಂಕಿನಿಂದ ಆ ಶಾಖೆಗಳು ಅಥವಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಹಾಲು ಉತ್ಪಾದಕ ಸಹಕಾರ ಸಂಘಗಳ ಮೂಲಕ ರೈತರ ಕಷ್ಟಕ್ಕೆ ನಾನು ಸ್ವಲ್ಪನಾದರೂ ಅವ್ರಿಗೆ ಸಹಾಯಕ್ಕೆ ನಿಲ್ಬೋದು ಅಂತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಬೆಳೆ ಸಾಲವಾಗಿ ಇವತ್ತು ಬಾಗಲಕೋಟೆ ತಾಲೂಕಿಗೆ ಒಂದು 200 ಕೋಟಿಯಷ್ಟು ಹೆಚ್ಚಿನ ಮೊತ್ತವನ್ನು ನಮ್ಮ ರೈತರ ಕೃಷಿ ಚಟುವಟಿಕೆಗಳಿಗೆ ಮತ್ತು ಕೃಷಿ ಆಧಾರಿತ ಹೈನುಗಾರಿಕೆ, ಹಂದಿ ಸಾಕಾಣಿಕೆ, ಕುರಿ ಮೇಕೆ ಸಾಕಾಣಿಕೆಗಳು ಮತ್ತು ಇತ್ತೀಚಿನ ದಿನಗಳಲ್ಲಿ ಅಣಬೆ ಬೇಸಾಯವನ್ನು ಒಳಗೊಂಡಂತೆ 15 ಲಕ್ಷದವರೆಗೆ ವಾರ್ಷಿಕ 3% ಬಡ್ಡಿ ದರದಲ್ಲಿ ಕೊಡ್ತಾ ಇರ್ತಕ್ಕಂಥ ಸಾಲ ಸೌಲಭ್ಯವನ್ನು ಕೊಡಿಸ್ತಕ್ಕಂಥದ್ದಾಗ್ಬೋದು ಮತ್ತು ಸಹಕಾರ ಸಂಘಗಳಿಗೆ ಬೇಕಾಗಿರ್ತಕ್ಕಂಥ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು. ಇಂತಿಷ್ಟು ಕೆಲಸಗಳನ್ನ ಮಾಡ್ತಾ ಮತ್ತು ಬೊಂಬುಲ್ಗೆ ಈಗ ಇತ್ತೀಚಿನ ದಿನಗಳಲ್ಲಿ ಇಲ್ಲಿವರೆಗೆ ನರಸಿಂಹಮೂರ್ತನವರು ಈ ಭಾಗಕ್ಕೆ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಕ್ಕಂಥವ್ರು. ಈಗ ಏನು ಜವಾಬ್ದಾರಿ ಕೂಡ ಬಂದಿದೆ. ಅನೇಕ ದಿನ ಬೆಳಗ್ಗೆ 5 ಗಂಟೆಗೆ ಅಥವಾ ಸಂಜೆ 5 ಗಂಟೆ ಆಗ್ತಿದ್ದಂಗೆ ಹಾಲು ಕರೆದಾಗ್ತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥ ಏನು ನನ್ನ ಅಕ್ಕ ತಂಗಿಯರು ಅಥವಾ ನನ್ನ ಅಣ್ಣ ತಮ್ಮಂದಿರಿದ್ದಾರೆ ಅವ್ರಿಗೆ ನಮ್ಮ ಒಮ್ಮೂಲ್ ವತಿಯಿಂದ ಅಥವಾ ಇನ್ನು ಬೇರೆ ಸಹಕಾರ ಕ್ಷೇತ್ರದ ವತಿಯಿಂದ ಸಿಗಬೇಕಾದಂಥ ಸವಲತ್ತುಗಳನ್ನು ತಲುಪಿಸೋದ್ರೊಳಗೆ ಅದು ವಿಮಾ ಸೌಲಭ್ಯ ಇರ್ಬೋದು, ಹಸು ವಿಮಾ ಆಗ್ಬೋದು ಅಥವಾ ಮನುಷ್ಯರಿಗೆ ಮಾಡ್ತಕ್ಕಂಥ ವಿಮಾ ಸೌಲಭ್ಯ ಆಗ್ಬೋದು, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಮ್ಮ ಒಮ್ಮೂಲ್ನ ಟ್ರಸ್ಟ್ ವತಿಯಿಂದ ಕೊಡ್ತಕ್ಕಂಥ ಸೌಲಭ್ಯಗಳಾಗ್ಬೋದು. ಇವೆಲ್ಲ ಕೊಡಿಸೋ ನಿಟ್ಟಿನಲ್ಲಿ ಕೂಡ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೇನೆ. ಹಾಗೆಯೇ ನಮ್ಮ ಬೊಮ್ಮೂಲ್ ವತಿಯಿಂದ ಆಗಿಂದಾಗೆ ಕೊಡ್ತಕ್ಕಂಥ ನಾಟಿ ಹಸುಗಳ ಸ್ಥಳೀಯ ಸಂತತಿಯನ್ನು ಸಂವರ್ಧನೆ ಮಾಡೋಂಥ ಕಾಯಕಲ್ಪದ ಕೆಳಗೆ ಕೊಡ್ತಾ ಇರ್ತಕ್ಕಂಥದ್ರೊಳಗೆ ಕಳೆದ ಬಾರಿ ಜ್ಯೋತಿಪಾಳ್ಯಕ್ಕೆ 8 ಹಸುಗಳನ್ನು ಜನಗಳಿಗೆ 50% ರೈತ ಕಟ್ತಕ್ಕಂಥದ್ದು ಮತ್ತು 50% ಬೊಮ್ಮೂಲು ಕಟ್ತಕ್ಕಂಥ ಒಂದು ಏನು ಕಾರ್ಯಕ್ರಮ ಇದೆ ಅದನ್ನು ಈ ಸರ್ತಿ ಚಕ್ರಭಾವಿಗೆ ಕೊಡಿಸಿರ್ತಕ್ಕಂಥದ್ದು. ಹೀಗೆ ಇನ್ನೂ ಇಂಥ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿಸೋದ್ರ ಮೂಲಕ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಋಣ ಅಂತೂ ತೀರ್ಸೋಕ್ಕಾಗಲ್ಲ ಈ ತಾಲೂಕಿನ ಜನಗಳ ಋಣವನ್ನು. ಆ ನಿಟ್ಟಿನಲ್ಲಿ ನನ್ನ ಕೈಲಾದ ಏನು ಒಂದು ಜವಾಬ್ದಾರಿಯನ್ನು ವಹಿಸಿದರೆ ಆ ಜವಾಬ್ದಾರಿಗೆ ಏನು ಚ್ಯುತಿ ಬರದಾಗೆ ನಡ್ಕೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಇಷ್ಟ. ಸರ್, ಈಗ ಸ್ವಯಂ ಪ್ರೇರಿತ ಸಹಕಾರ ರತ್ನ ಅಂತಾರೆ, ಈಗ ಅಧಿಕೃತವಾಗಿ ಸರ್ಕಾರನೇ ಘೋಷಣೆ ಮಾಡಿಕೊಟ್ಟಿದೆ, ಏನು ಅನಿಸ್ತದೆ ಸರ್? ಆ ವಿಚಾರದಲ್ಲಿ ಏನಿಲ್ಲ, ಅವಾಗಲೂ ಕೂಡ ಪಾಪ ನನಗೆ ಜನದ ಜೊತೆಗೆ ವಿರೋಧ ಪಕ್ಷವಾಗಿದ್ರು ಪಾಪ ಮಾಜಿ ಶಾಸಕರಾದ ಎ ಮಂಜಣ್ಣವರೇ ನನ್ನ ಸಹಕಾರ ರತ್ನ ಅಂತ ಯಾವಾಗಲೂ ಕರೀತಿದ್ರು. ಬಟ್ ಅದ್ರ ಜೊತೆಗೆ ಒಂದು ಪದ ಸೇರಿಸ್ಕೊತಿದ್ರು, ಸ್ವಯಂ ಘೋಷಿತ ಅಂತ. ಪಾಪ ಅದೊಂದು ಪದ ಇವಾಗ ಅವ್ರನ್ನ ದಯಮಾಡಿ ಕಿತ್ತಾಕಬೇಕಾಗ್ಬೋದು ಅವರು. ಅದನ್ನ ಸರ್ಕಾರನೂ ಕೂಡ ಇಲ್ಲ ರೀ ಇವನು ಸಹಕಾರ ಕ್ಷೇತ್ರದಲ್ಲಿ ಎಷ್ಟೋ ಕೆಲಸ ಮಾಡಿದ್ದಾನೆ ಅನ್ನೋಂಥ ನಿಟ್ಟಿನಲ್ಲಿ ನನ್ನ ಸೇವೆಯನ್ನು ಗುರುತಿಸಿ ರಾಜ್ಯ ಸರ್ಕಾರ ಕೂಡ ನನಗೆ ಸಹಕಾರ ರತ್ನ ಅಂತ ಕೊಟ್ಟಿರೋದು ಅದು ನನ್ನ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚಿನದಾಗಿ ಮಾಡಿರ್ತಕ್ಕಂಥದ್ದು. ಅದು ಟೀಕಾಕಾರರಿಗೆ ನಾವು ಮಾಡೋಂಥ ಕೆಲಸಗಳೇ ಉತ್ತರವಾಗಲಿ, ರಾಜಕೀಯದ ಈರ್ಷ್ಯೆಯಿಂದ ಮಾಡ್ತಕ್ಕಂಥ ರಾಜಕೀಯದ ದ್ವೇಷದಿಂದ ಮಾಡ್ತಕ್ಕಂಥ ಆರೋಪಗಳು, ಟೀಕೆಗಳು ಅವ್ರಿಗೆ ಉತ್ತರ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಸರ್ಕಾರ ನನ್ನ ಬೆಂತಡ್ತಾ ಇರ್ತಕ್ಕಂಥದ್ದು. ಅದು ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟೈತೆ. ಇನ್ನೂ ಹೆಚ್ಚಿಗೆ ಈ ಕ್ಷೇತ್ರದಲ್ಲಿ ದುಡಿಬೇಕು. ನನ್ನ ಕೈಲಾದ ಮಟ್ಟಿಗೆ ಸಹಕಾರದ ವತಿಯಿಂದ
ಸಾಮಾನ್ಯ ಜನಗಳ ಜೀವನ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸಗಳು ಭಗವಂತ ನನ್ನ ಮೂಲಕ ಮಾಡಿಸ್ತಕ್ಕಂಥ ಶಕ್ತಿಯನ್ನು ಇನ್ನೂ ಹೆಚ್ಚಿಗೆ ಕೊಡಲಿ ಅಂತ ನಾನಾದರೂ ಕೂಡ ರಂಗನಾಥ ಸ್ವಾಮಿಯಲ್ಲಿ ಕೇಳ್ಕೊಳ್ತೇನೆ. ಸರ್, ಉತ್ಪಾದನಾ ಘಟಕ ನಾನು ಮಾಗಡಿ ತಾಲೂಕಾದ್ರೆ ತರೋದಕ್ಕೆ ಏನಾದರೂ ಶ್ರಮ ವಹಿಸ್ತೀರಾ? ನಾನು ಏನು ನಮ್ಮ ನಿಕಟಪೂರ್ವ ಸಂಸದರು ಮತ್ತು ಇವತ್ತಿನ ಬೊಮ್ಮಲ್ ಅಧ್ಯಕ್ಷರಾದಂಥ ಡಿ.ಕೆ. ಸುರೇಶ್ ಅವರಲ್ಲಿ ಕೂಡ ನಾನು ಬಾಲಣ್ಣವರು ಎಲ್ಲರೂ ಮನವಿ ಮಾಡಿದ್ದೇವೆ. ಈಗಾಗಲೇ ಕನಕಪುರದಲ್ಲಿ ಒಂದು 50 ಎಕರೆಗೂ ಮಿಗಿಲಾದ ಜಾಗದಲ್ಲಿ 1,000 ಕೋಟಿಯಷ್ಟು ದೊಡ್ಡ ಮೆಗಾ ಡೈರಿ ನಡೀತಾ ಅದು ಭಾಳ ಲಾಭದಾಯಕವಾಗಿ ಮೊದಲು ಹಾಲಿನ ರೂಪದಲ್ಲೇ ಮಾರಾಟವಾದ ನಂತರ ಇತರೆ ಉತ್ಪನ್ನಗಳನ್ನು ಪರಿವರ್ತನೆ ಮಾಡಲಿಕ್ಕೆ ಹಾಲನ್ನು ನಾವು ಠಾಣೆಗೆ ಕಳಿಸ್ತಾ ಇದ್ದೆವು. ಮೊದಲು ಮಹಾರಾಷ್ಟ್ರಕ್ಕೆ ಕಳಿಸ್ತಾ ಇದ್ದಂಥದ್ದು. 1 ಲೀಟ್ರ್ ಬೆಲೆ ಏನು ಮಾರಾಟಕ್ಕೆ 1 ಲೀಟ್ರಿಗೆ ಬೆಲೆ ನಿಗದಿ ಮಾಡಿದರೆ ಅದ್ರ ಸಾಗಾಣಿಕಾ ವೆಚ್ಚ ಅತ್ಯಂತ ಹೆಚ್ಚಿಗೆ ಆಗ್ತಿತ್ತು. ಮೊದಲು ಹೊರ ರಾಜ್ಯಕ್ಕೆ ಕಳಿಸಿ ಅದರ ರೂಪವನ್ನು ಬದಲು ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಬೇಕಾದ್ರೆ, ಆದರೆ ಮೆಗಾ ಡೈರಿ ಆದ ನಂತರ ಅದು ಇಲ್ಲೇ ಆಗ್ತಾ ಇರೋದು. ಇನ್ನೂ ಹೆಚ್ಚು ಲಾಭ ಸೇವೆ ಇಲ್ಲಿ ರೈತರಿಗೆ ಸಿಕ್ತಂಗೆ ಆಗ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕನಕಪುರದಲ್ಲಿದೆ, ರಾಮನಗರದಲ್ಲಿ ಪೌಡ್ರ್ ಪ್ಲ್ಯಾಂಟು, ಕಣ್ವಾದಲ್ಲಿ ಚನ್ನಪಟ್ಟಣ ಮತ್ತು ಕಣ್ವಾದಲ್ಲಿ ಇವೆಲ್ಲ ಇರೋದರಿಂದ ಮಾಗಡಿಗೆ ಈ ರೀತಿ ಯಾವುದೋ ಒಂದು ಉತ್ಪಾದನಾ ಘಟಕ ಆಗಿಲ್ಲ. ಹಾಗಾಗಿ ನಮಗೆ ಒಂದು ಪಶು ಆಹಾರದ ಉತ್ಪಾದನಾ ಘಟಕನವಾದರೂ ಕೊಡಿ ಅಥವಾ ಇತರೆ ಉತ್ಪನ್ನಗಳನ್ನು ತಯಾರು ಮಾಡ್ತಕ್ಕಂಥ ಘಟಕವನ್ನು ಮಾಗಡಿಗೆ ಒಂದು ಕೊಡಿ. ನಾವು ತಾಲೂಕು ಆಡಳಿತದ ವತಿಯಿಂದ MLA ಅವರಿಗೆ ಮನವಿ ಮಾಡಿ 15-20 ಎಕರೆಯಷ್ಟು ಜಾಗವನ್ನು ಬೊಮ್ಮಲ್ಗೆ ಕೊಡಿಸಲಿಕ್ಕೆ ಸಿದ್ಧರಿದ್ದೇವೆ. ದಯಮಾಡಿ ಈ ಒಂದು ಘಟಕವನ್ನು ಕೊಡಿ ಅಂತಕ್ಕಂಥ ಮನವಿಯನ್ನು ಕೊಟ್ಟಿದ್ದೇನೆ. MP ಅವರು ಸಕಾರಾತ್ಮಕವಾಗಿ ಸ್ಪಂದಿಸ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಮಾಗಡಿ ಸುತ್ತಮುತ್ತ ಮಾಗಡಿ ತಾಲೂಕಿನ ಯಾವುದಾದ್ರೂ ಒಂದು ಭೂಭಾಗದಲ್ಲಿ ಒಂದು ಉತ್ಪಾದನಾ ಘಟಕ ಬರ್ತಕ್ಕಂಥದ್ದನ್ನು ನಾವು ನಿರೀಕ್ಷೆಯಲ್ಲಿ ಇಟ್ಕೋಬೋದು ಸರ್. ಸರ್, ಈ ಸಹಕಾರಿ ರತ್ನ ಪ್ರಶಸ್ತಿಯನ್ನು ಯಾರಿಗೆ ಅರ್ಪಿಸ್ತೀರಾ ಸರ್? ಇದು ನಮ್ಮ ತಾಲೂಕಿನ ಎಲ್ಲ ಸಹಕಾರಿಗಳಿಗೆ, ನನ್ನನ್ನು ಅರಸಿ ಆಶೀರ್ವದಿಸಿದಂಥ ಎಲ್ಲ ಸಹಕಾರಿ ಬಂಧುಗಳಿಗೆ ಇದು ಸಮರ್ಪಣೆ. ವಿಶೇಷವಾಗಿ ಬಾಲಣ್ಣನ ಒಂದು ಶ್ರಮ, ನನಗೇನು ಸಾಮರ್ಥ್ಯ ಇದೆ ಅಥವಾ ಏನು ಅಭಿರುಚಿ ಇದೆ ಅಂತಕ್ಕಂಥದ್ದನ್ನ ಗುರುತಿಸಿದಂಥ ಮೊದಲನೇ ವ್ಯಕ್ತಿ ಬಾಲಣ್ಣ. ಅದ್ರ ಜೊತೆಗೆ ಎಲ್ಲ ಸಹಕಾರಿ ಬಂಧುಗಳು, ತಾಲೂಕಿನಲ್ಲಿರ್ತಕ್ಕಂಥ ಸಹಕಾರಿ ಬಂಧುಗಳು ಪ್ರತಿ ಹೆಜ್ಜೆಯಲ್ಲಿ 2 ಸರ್ತಿ ವಿರೋಧವಾಗಿ ಆಯ್ಕೆ ಮಾಡ್ತಕ್ಕಂಥ ದೊಡ್ಡ ದಿಟ್ಟತನವನ್ನು ತೋರಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಣ್ಣ ಹಾಲಿನ ಡೈರಿಲೂ ಕೂಡ ಒಂದು ಯುನಾನಿಮಸ್ ಮಾಡಬೇಕಾದಾಗ ಶ್ರಮ ಅಷ್ಟು ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ಅಂಥದ್ರೊಳಗೆ ಜಿಲ್ಲಾ ಬ್ಯಾಂಕಿಗೆ 2 ಸರ್ತಿ ವಿರೋಧವಾಗಿ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಎಲ್ಲ ಸಹಕಾರಿಗಳಿಗೆ ಇದನ್ನು ಅರ್ಪಣೆ ಮಾಡ್ತೀವಿ. ಥ್ಯಾಂಕ್ಸ್, ಧನ್ಯವಾದಗಳು.